ಮೇಲೆ ಲೈಂಗಿಕ ದೌರ್ಜನ್ಯ ಎದುರಿಸುತ್ತಾ ಇರುವ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಈ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪ್ರದರ್ಶಿಸಲು ಭಾಗಿಯಾಗಿರುವ ಎಲ್ಲರನ್ನೂ ಕಾನೂನು ಚೌಕಟ್ಟಿನಲ್ಲಿ ಒಳಪಡಿಸಿ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಸ್ತ್ರೀ ರೋಗ ಮತ್ತು ಪ್ರಸೂತಿ ಸಂಘದ ಅಧ್ಯಕ್ಷೆ ಡಾ ಭಾರತಿ ರಾಜಶೇಖರ್ ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರದಂದು ಮಾತನಾಡಿ, ಸಂಸದರು ಆದ ಪ್ರಜ್ವಲ್ ಅವರ ಲೈಂಗಿಕ ಹಗರಣ ಕುರಿತು ದೇಶದಾದ್ಯಂತ ಮಾತಾಗಿದೆ. ಜಿಲ್ಲೆಯಲ್ಲಿ ಈ ರೀತಿಯ ಲೈಂಗಿಕ ಹಗರಣ ನಡೆದಿರುವುದು ತುಂಬಾ ನೋವಿನ ಸಂಗತಿ, ಸಮಾಜಕ್ಕೆ ಕೆಟ್ಟ ಸಂದೇಶವನ್ನ ಸಾರಿದೆ ಎಂದರು. ಸಂತ್ರಸ್ತ ಮಹಿಳೆಯರ ವಿಡಿಯೋವನ್ನ ಗೌಪ್ಯವಾಗಿ ಇಡದೆ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವವರ ವಿರುದ್ಧವೂ ಕೂಡ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಮಹಿಳೆಯರು ತಮ್ಮ ಮೇಲಾಗಿರುವ ದೌರ್ಜನ್ಯವನ್ನ ಮೆಟ್ಟಿ ನಿಲ್ಲಬೇಕು. ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸವನ್ನ ನಾವು ಕೂಡ ಮಾಡಲಿದ್ದೇವೆ ಎಂದರು. ದುರ್ಬಲರ ಅಸಹಾಯಕತೆ ಗುರಿಯಾಗಿಸಿಕೊಂಡು ಓರ್ವ ಸಂಸದನಾಗಿ ಈ ರೀತಿ ಅವರನ್ನ ದುರ್ಬಳಕೆ ಮಾಡಿಕೊಂಡಿರುವುದು ಏಹೇ ಕೃತ್ಯವಾಗಿದೆ. ರಾಜಕೀಯ ಪ್ರಭಾವವನ್ನ ಬಳಸಿಕೊಂಡು ಈ ರೀತಿ ಮಾಡುವಂತಹ ಪ್ರತಿಯೊಬ್ಬರಿಗೂ ಪಾಠವಾಗಿ ಎಸ್ಐಟಿ ತನಿಖೆ ನಡೆಸಿ ಶಿಕ್ಷೆ ವಿಧಿಸಬೇಕು ಅಂತ ಮನವಿ ಮಾಡಿದರು. ಹಾಸನ ವೈದ್ಯಕೀಯ ಸಂಘದ ರಾಜ್ಯ ಮುಖಂಡರು ಆದ ಡಾ ಸಾವಿತ್ರಿ ಅವರು ಮಾತನಾಡಿ, ಇಂತಹ ದೌರ್ಜನ್ಯದ ಘಟನೆಯಿಂದ ರಾಜ್ಯದ ಮಹಿಳೆಯರು ಸಾಕಷ್ಟು ವಿಚಲಿತರಾಗಿದ್ದಾರೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ರಾಜಕೀಯ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಸಹಾಯವನ್ನ ಅರಸಿ ಬರುವ ಮಹಿಳೆಯರನ್ನ ಸಹ ಗುರಿಯಾಗಿಸಿ ಲೈಂಗಿಕವಾಗಿ ಬಳಸಿಕೊಂಡಿರುವುದು ಖಂಡನೀಯವಾಗಿದೆ. ಪ್ರಕರಣ ಸಂಬಂಧ ಸರ್ಕಾರ ಪಾರದರ್ಶಕ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಬೇಕು ಅಂತ ಆಗ್ರಹಿಸಿದರು. ಪ್ರಕರಣದಲ್ಲಿ ಸಿಲುಕಿರುವ ಹಲವು ಮಹಿಳೆಯರು ತಮಗಾಗಿರುವ ಶೋಷಣೆಯನ್ನ ಹೇಳಿಕೊಳ್ಳಲು ಆಗ್ತಾ ಇಲ್ಲ. ಈ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಮಾನಸಿಕ ಆಘಾತಕ್ಕೆ ಒಳಗಾಗಿದ್ದು, ವಿಕೃತ ಕಾಮುಕ ವಿರುದ್ಧ ಕಾನೂನಿನ ಅಡಿ ಕಠಿಣ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಹಾಗೆ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತೆ ಅವರ ಒಂದು ಲೈಂಗಿಕ ಹಗರಣದ ಬಗ್ಗೆ ದೇಶದಾದ್ಯಂತ ಏನು ವಿದೇಶದಲ್ಲೂ ಸಹ ಇವತ್ತು ಅದು ಮನೆ ಮಾತಾಗಿದೆ. ಅದರಲ್ಲಿ ನಮ್ಮ ಸಾವಿರಾರು ಮಕ್ಕಳು, ಹೆಣ್ಣು ಮಕ್ಕಳು ಆ ದೌರ್ಜನ್ಯಕ್ಕೆ ಮತ್ತೆ ಬಲಾತ್ಕಾರಕ್ಕೋ ದೌರ್ಜನ್ಯಕ್ಕೋ ಏನೋ ಒಂದು ಸಂಕಷ್ಟದ ಸ್ಥಿತಿನಲ್ಲೋ ಆ ಲೈಂಗಿಕ ಒಂದು ಹಗರಣದಲ್ಲಿ ಅವ್ರನ್ನ ದುರ್ಬಳಕೆ ಆಗಿದೆ. ಮತ್ತೆ ಅದು ದುರ್ಬಳಕೆ ಆಗಿದೆಯೋ ಅಥವಾ ಅವರು ಪರ್ಸನಲ್ ಆಗಿ ಹೋಗಿದ್ರು ಅದು ಬೇರೆ ವಿಷಯ. ಬಟ್ ಅದನ್ನ ಜಾಲತಾಣಗಳಲ್ಲಿ ಅವರ ಐಡೆಂಟಿಟಿಯನ್ನ ಮರೆಮಾಚದೆ ಅವರನ್ನ ಎಲ್ಲಾ ಕಡೆ ಈ ಪೆನ್ಡ್ರೈವ್ಗಳಲ್ಲಿ ಅವರ ಒಂದು ಐಡೆಂಟಿಟಿಯನ್ನ ಎಲ್ಲರಿಗೂ ಗೊತ್ತಾಗಿ ಮಾಡಿದ್ದಾರೆ. ಸೊ ಇದರಲ್ಲಿ ನಾವೆಲ್ಲ ಸಂಘ ಸಂಸ್ಥೆಗಳು ಸೇರಿ ಏನು ಈ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸೂಕ್ತ ಕ್ರಮವನ್ನು ತೆಗೆದು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಈ ಒಂದು ವಿಕೃತ ಮನಸ್ಸನ್ನು ಇಟ್ಕೊಂಡು ಹೆಣ್ಣುಮಕ್ಕಳನ್ನ ದುರುಪಯೋಗ ಪಡಿಸ್ಕೊಂಡು ಅವರ ಮೇಲೆ ಈ ಒಂದು ವಿಡಿಯೋಗಳನ್ನ ಮಾಡಿಕೊಂಡು ಅದನ್ನ ಬೇರೆಯವರ ಕೈಗೆ ಸಿಕ್ಕಂಗೆ ಮಾಡಿ ಅವರ ಮಾನವನ್ನ ಹರಾಜು ಹಾಕಿದ್ದಾರೆ. ಅವರ ಮೇಲೆ ಈಗೇನು ಎಸ್ಐಟಿಯನ್ನ ಸರ್ಕಾರ ಅಳವಡಿಸಿದೆ, ಎಸ್ಐಟಿಯ ಜೊತೆ ಎಲ್ಲರೂ ಸಹ ಅದನ್ನ ಖಂಡಿಸಿ ಅವರ ಒಂದು ಸಂಸದ ಸ್ಥಾನಕ್ಕೆ ಅವ್ರಿಗೆ ಅಫ್ಕೋರ್ಸ್ ಮುಗಿದಿದೆ ಅಂತ ವ್ಯಕ್ತಿಗಳನ್ನ ನಾವು ಸಮಾಜದಲ್ಲಿ ಇಂದು ನೋಡುವಂತ ಒಂದು ರೀತಿ ಚೇಂಜ್ ಆಗಬೇಕು. ಅವರಿಗೆ ಕಠಿಣ ಶಿಕ್ಷೆ ಆಗಿ ಇನ್ ಮುಂದೆ ಯಾರೂ ಸಹ ಈ ಒಂದು ಕೃತ್ಯದಲ್ಲಿ ಈ ತರ ಕೃತ್ಯಗಳಲ್ಲಿ ಪಾಲ್ಗೊಳ್ಳಬಾರದು ಅಥವಾ ಈ ಕೃತ್ಯಗಳನ್ನ ಮಾಡಬಾರದು ಅನ್ನೋದು ಒಂದು ಪಾಠವಾಗಬೇಕು ಪ್ರತಿಯೊಬ್ಬರಿಗೂ. ಮತ್ತೆ ಆ ಸಂತ್ರಸ್ತ ಮಹಿಳೆಯರಿಗೆ ಅವರ ಪರ್ಸನಲ್ ಏನು ಇನ್ಫಾರ್ಮೇಶನ್ ಲೀಕ್ ಆಗಿದೆಯೋ ಅದಕ್ಕೆ ಅವರಿಗೆ ಏನಾದ್ರೂ ಒಂದು ಮುಂದಿನ ದಿನಗಳಲ್ಲಿ ಅವರ ಪರ್ಸನಲ್ ಐಡೆಂಟಿಟಿಯನ್ನ ರಿವೀಲ್ ಮಾಡಿದೆ. ಮತ್ತೆ ಅವರಿಗೆ ಮಹಿಳೆಯರಿಗೆ ಎಲ್ಲಾ ಮಹಿಳೆಯರಿಗೂ ನಾನು ಹಾಸನ ಡಿಸ್ಟ್ರಿಕ್ಟ್ ಆಗ್ಬೋದು ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಹೇಳಬೇಕಾದ ವಿಷಯ ಏನಂದ್ರೆ, ದಯವಿಟ್ಟು ಯಾವುದೇ ಒಂದು ಆಮಿಷಕ್ಕೊಳಗಾಗಿ ಅಥವಾ ದುರ್ಬಲತೆಯ ಸನ್ನಿವೇಶದಲ್ಲಿ ಈ ಒಂದು ಕೃತ್ಯಗಳಿಗೆ ದಯವಿಟ್ಟು ನೀವು ಪಾಲ್ಗೊಳ್ಳಬೇಡಿ. ನಿಮಗೆ ನಿಮ್ಮ ಹೇಳಿಕೆಯನ್ನ ಹೇಳ್ಕೊಳ್ಳೋದಕ್ಕೆ ಬೇಕಾದಷ್ಟು NGOs ಅಂದ್ರೆ ಸಂಘ ಸಂಸ್ಥೆಗಳಿದಾವೆ, ಸರ್ಕಾರದಲ್ಲಿ ಹೆಲ್ಪ್ ಲೈನ್ಗಳಿದಾವೆ. ಸೊ ಇವರ ಹತ್ರ ಬಂದು ನಿಮ್ಮ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯವನ್ನ ಹೇಳ್ಕೊಂಡು ಸಹಾಯವನ್ನ ತಗೊಂಡು ನೀವು ಮೆಟ್ಟಿ ನಿಲ್ಲಬೇಕು. ಇದನ್ನ ಏನು ಪುರುಷ ಪ್ರಧಾನ ಸಮಾಜದಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರ್ತಕ್ಕಂಥ ದೌರ್ಜನ್ಯವನ್ನ ನಮ್ಮ ಮಹಿಳೆಯರು ಪ್ರತಿಯೊಬ್ಬರು ಮೆಟ್ಟಿ ಮೇಲೆ ಏಳಬೇಕು, ಅವರನ್ನ ಸಬಲೀಕರಣ ಮಾಡಬೇಕು. ಮತ್ತೆ ಅವರಿಗೆ ಇದೊಂದು ಪ್ರತಿಯೊಬ್ಬರಿಗೂ ಈ ಒಂದು ಸನ್ನಿವೇಶದಲ್ಲಿ ಅವ್ರಿಗೆ ಹೊರಗೆ ಬರೋದಕ್ಕೆ ನಮ್ಮಂತವ್ರು ಎಲ್ಲರೂ ನಾವು ಅವ್ರಿಗೆ ಜೊತೆಗಿದ್ದೀವಿ, ಅವರಿಗೆ ಮಾರ್ಗದರ್ಶನವನ್ನ ನೀಡ್ತೀವಿ, ಅವ್ರಾಗ್ತೀವಿ ಅಂತ ಈ ಒಂದು ಪ್ರೆಸ್ ಮೀಟ್ ನಲ್ಲಿ ಹೇಳೋದಕ್ಕೆ ನಾನು ಇಚ್ಛಿಸ್ತಾ ಇದ್ದೀನಿ. ಸೊ ಈ ಮಹಿಳೆಯರಿಗೂ ಸಹ ನಾವು ಸಬಲೀಕರಣ ಮಾಡಬೇಕಾಗಿದೆ. ಈ ಒಂದು ವಿಷಯದಲ್ಲಿ ದಯವಿಟ್ಟು ಎಚ್ಚರವಾಗಿರಿ. ದಯವಿಟ್ಟು ಈ ಒಂದು ಯಾರೇ ಲೈಂಗಿಕ ದೌರ್ಜನ್ಯ ಮಾಡಬಹುದು, ನೀವು ದಯವಿಟ್ಟು ಅದನ್ನ ಮೆಟ್ಟಿ ಮುಂದೆ ಬಂದು ಎದುರಿಸಬೇಕು. ಅದನ್ನ ಸಹಾಯ ಮಾಡೋದಕ್ಕೆ ನಾವೆಲ್ಲರೂ ಇದ್ದೀವಿ ಅಂತ ವೇದಿಕೆಯಲ್ಲಿ ಹೇಳ್ತೀವಿ. ಮತ್ತೆ ಪ್ರಜ್ವಲ್ ರೇವಣ್ಣ ಮಾಡಿರುವ ಹಗರಣದಲ್ಲಿ ಜಾಲತಾಣಗಳಲ್ಲಿ ಅವರನ್ನ ಐಡೆಂಟಿಟಿನ ಮಾಫ್ ಮಾಡದೆ ಅದನ್ನ ರಿಲೀಸ್ ಮಾಡಿದಾರಲ್ಲ, ಅವ್ರ ಮೇಲೂ ಸಹ ಈ ಪೆನ್ಡ್ರೈವ್ ನ ಪ್ರತಿಯೊಂದು ಪಬ್ಲಿಕ್ ಏರಿಯಾದಲ್ಲೂ ಏನೋ ಒಂದು ಐಡೆಂಟಿಟಿಯನ್ನ ಸಮಾಜದಲ್ಲಿ ರಿವೀಲ್ ಮಾಡಿದಾರ, ಅವ್ರ ಮೇಲೂ ಸಹ ಸೂಕ್ತ ಕ್ರಮವನ್ನ ತಗೋಬೇಕು ಅಂತಾನೆ ಹೇಳ್ತಾರೆ. ನಮ್ಮ ಪ್ರೆಸ್ ನೋಟಲ್ಲಿ ಬರ್ದಿರೋದು ಕೂಡ ನಾವು
ಒಳಗಡೆ ತಲುಪಿಸ್ತೀವಿ. ನಾನು ಡಾಕ್ಟರ್ ಭಾರತಿ ರಾಜಶೇಖರ್, ರೆಡಿ ಮಾಡಿದ್ದೀವಿ. ನಾವು ಇಲ್ಲಿ 4-5 ಸಂಘ ಸಂಸ್ಥೆ, ಮಹಿಳಾ ಸಂಘ ಸಂಸ್ಥೆಗಳಿಂದ ಬಂದಿದ್ದೀವಿ. ನಾನು ಡಾಕ್ಟರ್ ಭಾರತಿ ರಾಜಶೇಖರ್, ಕರ್ನಾಟಕದ ಸ್ತ್ರೀರೋಗ ಮತ್ತು ಪ್ರಸೂತಿ ಸಂಘದ ಅಧ್ಯಕ್ಷರು ಮತ್ತೆ ಆದಿಚುಂಚನಗಿರಿ ಒಕ್ಕಲಿಗರ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿದ್ದೀನಿ. ನನ್ನ ಜೊತೆ ಡಾಕ್ಟರ್ ಸಾವಿತ್ರಿ, ಅವರು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಸ್ಟೇಟ್ ಬ್ರಾಂಚ್ ರಾಜ್ಯ, ಡಾಕ್ಟರ್ ರಂಗಲಕ್ಷ್ಮಿ ನಮ್ಮ ಸ್ತ್ರೀರೋಗ ಸಂಘದ ಅಧ್ಯಕ್ಷರಾಗಿದ್ದಾರೆ. ಮತ್ತೆ ಅದರ ಜೊತೆಗೆ ಅವರು ಹಾಸನ್ ಕ್ಲಬ್ ಲೇಡೀಸ್ ವಿಂಗ್ ನ ಮೆಂಬರ್ ಆಗಿದ್ದಾರೆ. ಡಾಕ್ಟರ್ ಇವರು KT ಜಯಶ್ರೀ ಇದ್ದಾರೆ, ಅನನ್ಯ ಟ್ರಸ್ಟಿನ ಅಧ್ಯಕ್ಷರಾಗಿದ್ದಾರೆ. ಮತ್ತೆ ನಮ್ಮ ಡಾಕ್ಟರ್ ಕಲಾ ನರಸಿಂಹ ಅವರು ನಮ್ಮ ಆದಿಚುಂಚನಗಿರಿ ಒಕ್ಕಲಿಗರ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘ ಮತ್ತೆ ಹಾಸನ್ ಕ್ಲಬ್ ಲೇಡೀಸ್ ವಿಂಗಿನ ಸೆಕ್ರೆಟರಿ ಆಗಿದ್ದಾರೆ. ಡಾಕ್ಟರ್ ವಾಣಿ ನಾಗೇಶ್ ಅವರು ನಮ್ಮ ಆದಿಚುಂಚನಗಿರಿ ಒಕ್ಕಲಿಗರ ಮಹಿಳಾ ಸಂಘದ ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾರೆ. ಅದರ ಜೊತೆಗೆ ರೋಟರಿ ಸಂಘದಲ್ಲಿದ್ದಾರೆ ಮತ್ತೆ ದಂತ ವೈದ್ಯರ ಸಂಘದ ಅಧ್ಯಕ್ಷರಾಗಿಯೂ ಸಹ ಇದ್ದಾರೆ. ಸೊ ನಾವೆಲ್ಲರೂ ಇವತ್ತು ಈ ಒಂದು ಬಹಳ ಒಂದು ದುರದೃಷ್ಟಕರ ಮಾಧ್ಯಮಕ್ಕೆ ಸಂಬಂಧಪಟ್ಟಿರುತ್ತೆ, ನಮಗೆ ಗೊತ್ತಿಲ್ಲ. ಅವುಗಳನ್ನ ಮುಂದೆ ಫಾರ್ವರ್ಡ್ ಆಗೋದನ್ನ ಆದಷ್ಟು ನೀವು ತಡೆಗಟ್ಟಕ್ಕೆ ಸಾಧ್ಯವಾದ್ರೆ ಅದರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಅದನ್ನು ಕೂಡ ನಾವು ತಗೊಳ್ತೀವಿ ಕ್ರಮನ. ಆ ಮಾಧ್ಯಮಗಳಲ್ಲಿ ಹರಿಬಿಟ್ಟಂತಹ ಆ ತುಣುಕುಗಳನ್ನು ಕೂಡ ಡಿಲೀಟ್ ಮಾಡುವಂತಹ ವ್ಯವಸ್ಥೆ ಇದ್ರೆ ನೀವುಗಳು ಅದಕ್ಕೆ ಆಗ್ರಹ ಪಡಿಸಬೇಕು ಅಂತ ಹೇಳಿ ನಮ್ಮ ಒಂದು ಕೋರಿಕೆ. ಹಾಗೂ ಮುಂದೆ ಇನ್ನೂ ಹೇಳ್ತಾ ಇದ್ದಾರೆ, ನೆಕ್ಸ್ಟ್ ಮೇಡಮ್ ಹೇಳೋದು ಮುಂದೆ ಇನ್ನೂ ವಿಡಿಯೋಸ್ ಬರುತ್ತೆ ಅಂತ, ಅವುಗಳೆಲ್ಲ ಬರ್ದೇ ಇರೋ ತರ ಸ್ಟೇ ಆರ್ಡರ್ ತರಬೇಕು, ಏನ್ ಮಾಡ್ಬೇಕು ಅಂತ ನೀವುಗಳು ನಮ್ಗೆ ಅದರ ಸಜೆಷನ್ಸ್ ಕೊಟ್ರೆ ಅದ್ರ ಪ್ರಕಾರ ನಾವು ಕೂಡ ಕಾನೂನಾತ್ಮಕ ಕ್ರಮವನ್ನು ತಗೊಳ್ಳಿಕ್ಕೆ ಅದು ಒಂದು ಹೆಣ್ಮಕ್ಳಿಗೆ ಒಂದು ಕೌನ್ಸಿಲಿಂಗ್ ಅವಶ್ಯಕತೆ ಇದೆ. ಪರ್ವರ್ಷನ್ಸ್ ಇದೆ. ಅದು ಇಲ್ಲದೆ ಇದ್ರೆ ಯಾರು ಆತರ ಮಾಡಲ್ಲ. ಸಾಮಾನ್ಯವಾಗಿ ತಂದೆ ತಾಯಿ ಏನೋ ಒಂದು ಸಂಸ್ಕಾರ ಅಂತ ಇರುತ್ತೆ ನಮ್ಮಲ್ಲಿ. ಗಂಡ್ ಮಕ್ಳನ್ನ ಯಾವ ತರ ಇರ್ಬೇಕು, ಹೆಣ್ಮಕ್ಳು ಯಾವ ತರ ಮಾತಾಡ್ಸ್ಬೇಕು, ಯಾವ ತರ ಟ್ರೀಟ್ ಮಾಡ್ಬೇಕು ಅಂತ ಎಲ್ಲಾರ ಮನೆಯಲ್ಲೂ ಹೇಳಿರ್ತಾರೆ. ಯಾರು ಎಕ್ಸೆಪ್ಷನ್ ಅಲ್ಲ. ಹಂಗೆ ಹೇಳಿದ್ರು ಈ ಮನುಷ್ಯ ತಾಯಿ ವಯಸ್ಸಿನವ್ರಿಗೆಲ್ಲ ಈ ತರ ಮಾಡಿದ್ದಾರೆ ಅಂದ್ರೆ ಈಸ್ ಎ ಪರ್ವರ್ಟೆಡ್. ಈ ಆಲ್ಸೋ ನೀಡ್ಸ್ ಕೌನ್ಸಿಲಿಂಗ್. ಅದು ಆಮೇಲೆ ಆಗ್ಲಿ. ಬಟ್ ಈಗ ಸಫರ್ ಮಾಡ್ತಾ ಇರೋ ಹೆಣ್ಣು ಮಕ್ಕಳಿಗೆ ಮಾತ್ರ ನಿಜವಾಗ್ಲೂ ಅವ್ರಿಗೆ ಕೌನ್ಸಿಲಿಂಗ್ ಬೇಕು. ಅವ್ರಿಗೆ ನಮ್ಮ ಸಮಾಜದ ಎಲ್ಲ ಸಪೋರ್ಟ್ ಬೇಕು. ಅವ್ರು ಯಾವ ಕಾರಣಕ್ಕೆ ಹೋಗಿದಾರೋ ನಮ್ಗೆ ಗೊತ್ತಿಲ್ಲ. ಅದು ಬೇಡ, ಚರ್ಚೆ ಅಲ್ಲ. ಆದ್ರೆ ಅದು ಹೊರಗೆ ಬಂದಲ್ಲ, ಅವರ ಚಿತ್ರೀಕರಣ ಸಮೇತ ಹೊರಗೆ ಬಂದಲ್ಲ. ಇದೆಲ್ಲ ನಮಗೆಲ್ಲ ತುಂಬಾನೇ ಬೇಜಾರಾಗಿದೆ. ಅವರಿಗೆ ನಿಜವಾಗ್ಲೂ ನಮ್ದು ಇವಾಗ ಸಾಂತ್ವನ, ನಾವು ಕೌನ್ಸಿಲಿಂಗ್ ಇರ್ಬೋದು, ಯಾವ ತರ ಸಪೋರ್ಟಿಂಗ್ ಇದ್ರು ನಾವು ರೆಡಿ ಇದ್ದೀವಿ ಡಾಕ್ಟರ್ಸ್. ಹೆಂಗಿದೆ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಎಷ್ಟು ಮನಸ್ಸಿಗೆ ಡಿಸ್ಟರ್ಬ್ ಆಗಿದೀವಿ ನಾವೆಲ್ಲ ಅಂತಂದ್ರೆ ಹೆಣ್ಮಕ್ಳು ತುಂಬಾ ಹಿಂಸೆ ಆಗ್ತಾ ಇದೆ ನಮ್ಗೆ. ಈಗ ಇಡೀ ಹಾಸನದ ಜನತೆ ನಮ್ಮ ಬಗ್ಗೆ ಏನು ಯಾವ ರೀತಿ ಮಾತಾಡ್ಕೊಳ್ತಾ ಇದ್ದಾರೆ. ಮತ್ತೆ ಇನ್ನೂ ಹಲವಾರು ವಿಡಿಯೋಗಳು ರಿಲೀಸ್ ಆಗೋದಿದೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅಂತವ್ರ ಮನಸ್ಸಿಗೆ ಹೇಗಾಗಿರ್ಬೋದು, ಎಷ್ಟು ಮಾನಸಿಕ ಹಿಂಸೆಗೆ, ಮಾನಸಿಕ ಅನಾರೋಗ್ಯಕ್ಕೆ ಒಳಗಾಗಿರ್ಬೋದು ಅವರು. ಸೊ ಒಂದೇ ಘಟನೆ ಅದನ್ನ ಕಂಪ್ಲೀಟ್ ಮಾಡಿ ಆಮೇಲೆ ಕ್ವಶನ್. ಖಂಡಿತ ಅದನ್ನ ಪೆನ್ ಡ್ರೈವ್ ಅಲ್ಲಿ ಅಂದ್ರೆ ಇದು ರಾಜಕೀಯ ದುರುದ್ದೇಶದಿಂದ ಅವ್ರು ಮಾಡಿರ್ಬಹುದು. ಬಟ್ ಅದು ಕೂಡ ಶಿಕ್ಷಾರ್ಹ ಅಪರಾಧ. ಅವರಿಗೂ ಕೂಡ ಅಷ್ಟೇ ಕಠಿಣವಾದ ಶಿಕ್ಷೆ ಆಗ್ಲೇಬೇಕಾಗಿದೆ. ಏಕೆಂದ್ರೆ ಈ ರಾಜಕೀಯ ಒಂದು ವ್ಯವಸ್ಥೆ ಅನ್ನೋದು ಅಂದ್ರೆ ಈ ವ್ಯಕ್ತಿ ತನ್ನ ಒಂದು ಇದನ್ನ ಪವರ್ ಅನ್ನ ಬಳಸ್ಕೊಂಡು ಈ ರೀತಿ ಮಾಡಿದ್ರೆ ಒಬ್ಬ ವಿಕೃತ ಕಾಮಿ ತಾನು ರಾಜಕೀಯದಲ್ಲಿ ಒಂದು ಸ್ಥಾನದಲ್ಲಿ ಇದ್ಬಿಟ್ಟು ಹತ್ರ ಸಹಾಯಕ್ಕೆ ಬರೋ ಮಹಿಳೆಯರ ಮೇಲೆ ಈ ರೀತಿ ಮಾಡ್ತಾರೆ ಅಂದ್ರೆ ಈಗ ನಮ್ಗೆ ಏನ್ ಅನ್ಸುತ್ತೆ? ಈಗ ನಿಮ್ಗಾಗ್ಲಿ ಯಾರು ಒಬ್ರು ಅವರಿಂದ ಸಹಾಯ ಪಡ್ಕೊಂಡಿದ್ದಾರೆ ಅಂದ್ರೆ ಅವ್ರನ್ನ ನೀವೀಗ ಒಂಥರ ಅನುಮಾನ ದೃಷ್ಟಿಯೇ ನೋಡುವಂತ ಆಗಿದೆ ಅಲ್ವಾ? ಎಷ್ಟು ಹಿಂಸೆ ಆಗುತ್ತೆ ಮನಸ್ಸಿಗೆ ಅಂತಂದ್ರೆ ಇದನ್ನ ನೀವೆಲ್ಲರೂ ಕೂಡ ಈಗ ನಿಮ್ಮ ಒಂದು ಇದ್ರಲ್ಲಿ ಯಾವುದೇ ರಾಜಕೀಯ ಪ್ರಭಾವಕ್ಕೊಳಗಾಗದೆ ಪ್ರತಿಯೊಬ್ಬರು ಕೂಡ ಈ ಹಗರಣದಲ್ಲಿ ಒಂದು ತನಿಖೆ, ಒಂದು ಸತ್ಯಾಸತ್ಯತೆ ಹೊರಗೆ ಬರ್ಬೇಕಾಗಿದೆ ಮತ್ತು ಆ ವ್ಯಕ್ತಿಗೆ ಕಠಿಣ ಶಿಕ್ಷೆ ಆಗ್ಬೇಕಾಗಿದೆ. ಸೊ ಈಗ ಆಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಇನ್ನು ಮುಂದಾದ್ರೂ ಕೂಡ ರಾಜಕೀಯ ವ್ಯಕ್ತಿಗಳು ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ ದುರುಪಯೋಗ ಪಡಿಸ್ಕೊಳ್ಬಾರ್ದು ತಮ್ಮ ರಾಜಕೀಯ ಪ್ರಭಾವ ಅಥವಾ ಹಣದ ಪ್ರಭಾವದಿಂದ ಅಂತೇಳಿ ನಮ್ಮ ಇಡೀ ಹಾಸನ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯದ ಇಡೀ ಒಂದು ಮಹಿಳಾ ವೈದ್ಯರ ಪರವಾಗಿ ನಾನು ಸರ್ಕಾರವನ್ನು ಆಗ್ರಹಿಸ್ತೇನೆ. ಕಠಿಣ ಒಂದು ಸರಿಯಾದ ಒಂದು ಸಮಗ್ರ ತನಿಖೆ ಆಗಬೇಕು ಹಾಗೂ ವ್ಯಕ್ತಿಗಳಿಗೆ ಅಂದ್ರೆ ಪೆನ್ ಡ್ರೈವ್ ರಿಲೀಸ್ ಮಾಡಿದವ್ರಿಗೆ ಮತ್ತೆ ಈ ಪ್ರಕರಣದಲ್ಲಿ ಭಾಗಿಯಾದವ್ರಿಗೆ ಶಿಕ್ಷೆ ಆಗಬೇಕು. ಹಾಗೆ ನಮ್ಮ ಮಹಿಳೆಯರು ಯಾರು ಇದರಲ್ಲಿ ನೊಂದಿದ್ದಾರೋ ಅವರಿಗೆ ನಮ್ಮ ಮಹಿಳಾ ಸಂಘದ ಅಥವಾ ನಾವು ಡಾಕ್ಟರ್ಸ್, ಫಿಮೇಲ್ ಡಾಕ್ಟರ್ಸ್ ಇದೀವಲ್ಲ ಅವರಿಗೆ
ಒಂದು ಕೌನ್ಸಿಲಿಂಗ್ ಬೇಕಾಗುತ್ತೆ. ಮಾನಸಿಕವಾಗಿ ಅವರಿಗೆ ಸಾಂತ್ವನ ನೀಡುವ ಅವಶ್ಯಕತೆ ಇದೆ. ಅದಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ. ನಮ್ಮಲ್ಲಿ ಕೂಡ ಮಾನಸಿಕ ರೋಗ ತಜ್ಞರಿದ್ದಾರೆ, ಹಲವಾರು ಮಹಿಳೆಯರಿದ್ದಾರೆ. ಅವರಿಗೆ ನಾವು ಮಾನಸಿಕವಾಗಿ ಧೈರ್ಯ ತುಂಬುವ ಕೆಲಸವನ್ನು ಮಾಡಲಿಕ್ಕೆ ರೆಡಿ ಇದ್ದೀವಿ. ಹಾಗೆ ಅವರು ನಮ್ಮ ಇದನ್ನ ವೈಯಕ್ತಿಕವಾಗಿ ಹೇಳ್ಕೊಳ್ಳಕ್ಕೆ ಒಂದು ಸಹಾಯವಾಣಿ ಜಿಲ್ಲಾಡಳಿತ ಸ್ಥಾಪಿಸಬೇಕಾಗಿದೆ. ಅದರಲ್ಲಿ ಅವರು ತಮ್ಮ ಹೇಳ್ಬೇಕಾಗಿದೆ. ಹಾಗೂ ಯಾವುದೇ ಈಗ ನೋಡಿ ಅವರಿಗೆ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ, ಇರ್ದೇ ಇರಕ್ಕೂ ಆಗ್ತಾ ಇಲ್ಲ. ಹೇಳ್ಕೊಂಡ್ರೆ ಬೇರೆ ರೀತಿಯಲ್ಲಿ ಅವ್ರ ಮೇಲೆ ಇನ್ನೂ ಅನೇಕ ಕೆಟ್ಟ ಒಂದು ಅಂದ್ರೆ ಕ್ಯಾರೆಕ್ಟರ್ ವಧೆ ಆಗ್ತಾ ಇದೆ ಅವರ ಮೇಲೆ. ಹಾಗಂತ ಹೇಳ್ಕೊಂಡ್ರೆ ಇರ್ಲಿಕ್ಕೂ ಆಗ್ತಾ ಇಲ್ಲ. ಇಂತಹ ಸ್ಥಿತಿಯಲ್ಲಿ ನಮ್ಮ ಹೆಣ್ಮಕ್ಳಿದ್ದಾರೆ. ಸೊ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಇದಕ್ಕೊಂದು ಒಂದು ನಿಷ್ಪಕ್ಷಪಾತವಾಗಿ ಒಂದು ಇದಾಗಬೇಕು, ತನಿಖೆ ಆಗ್ಬೇಕು ಅಂದ್ರೆ ನಿಮ್ಮ ಈ ಜರ್ನಲಿಸ್ಟ್ ಪಾತ್ರ ಬಹಳ ಮುಖ್ಯವಾಗಿದೆ. ದಯವಿಟ್ಟು ನೀವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ಇದಕ್ಕೆ ಒಳ್ಳೆಯ ಒಂದು ಅಂದ್ರೆ ಆ ವ್ಯಕ್ತಿಗೆ ಸರಿಯಾದ ಶಿಕ್ಷೆ ಆಗುವ ರೀತಿಯಲ್ಲಿ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಸಮಾಜದ ಸರ್ವತೋಮುಖ ಬೆಳವಣಿಗೆ ಅಂತಂದ್ರೆ ಕೇವಲ ರಾಜಕೀಯವಾಗಿ ಅಥವಾ ಸಾಮಾಜಿಕವಾಗಿ ಆಗಲ್ಲ, ಅದು ಮನೆಯಿಂದ ಪ್ರಾರಂಭ ಆಗುತ್ತೆ ಅನ್ನೋದೊಂದು ನನ್ನ ಅನಿಸಿಕೆ. ಸೊ ಆ ಮನೆಯ ಸಂಸಾರದ ಗುಟ್ಟನ್ನೇ ಬೀದಿಗೆ ಬಿಟ್ಟಾಗ ಆಗುವಂತಹ ಒಂದು ಬೆಳವಣಿಗೆ ಕುಂಠಿತವಾಗಿ ನಮ್ಮ ದೇಶದ ಆರ್ಥಿಕತೆಯೂ ಕೂಡ ಹಿಂದೆ ಬರ್ಬೋದು ಅನ್ನೋದು ನಮ್ಗೆ ಅನ್ಸೋ